ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಮರ್ಥ್, ಏನಾಗಿದೆ ನಿಂಗೆ? ಪ್ರೀತಿ ಜಾಸ್ತಿ ಆಗಿದೆ. ಅಂದ್ರೆ ಇಷ್ಟು ದಿನ ಪ್ರೀತಿ ಇರ್ಲಿಲ್ವಾ? ಇರಲಿಲ್ಲ ಅಂತಲ್ಲ, ಆದರೆ ಇವತ್ತು ಪ್ರೀತಿ ಜಾಸ್ತಿ ಆಗಿದೆ. ಓಹೋ. ಏನಿವತ್ತು ಸಾಹೇಬ್ರು ಕೆಲ್ಸಕ್ಕೆ ಹೋಗದೆ ಇಷ್ಟು ಆರಾಮಾಗಿದ್ದೀರಲ್ಲ? ಎಲ್ಲ ಹೆಂಗಸರು ನನ್ನ ಗಂಡ ಮನೇಲಿರಲಿ, ನಮಗೂ ಸ್ವಲ್ಪ ಟೈಮ್ ಕೊಡಲಿ ಅಂತ ಅನ್ಕೋತಿರ್ತಾರೆ. ಆದರೆ ನೀನು ನೋಡಿದ್ರೆ ಇನ್ನೂ ಯಾಕೆ ಮನೇಲಿ ಇದೆಯಾ ಅಂತ ಕೇಳ್ತಿದ್ಯಾ. ನಿನ್ನ ಗಂಡ ಇವತ್ತು ಕೆಲಸಕ್ಕೆ ಲೇಟಾಗಿ ಹೋಗ್ತಿದ್ದಾನೆ. ಆ ಟೈಮಲ್ಲಿ ನನ್ನ ಹೆಂಡತಿ ಜೊತೆ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಟೈಮ್ ಸ್ಪೆಂಡ್ ಮಾಡೋದಾ ಅಂತ ಅಂದ್ಕೊಂಡಿದ್ದಾನೆ. ಆದರೆ ನೀನು ನೋಡಿದ್ರೆ ಯಾವುದಕ್ಕೂ ಖುಷಿನೇ ಪಡ್ತಾ ಇಲ್ಲ. ಖುಷಿ ಇದೆ ಸಮರ್, ಆದರೆ ನೀನು ನಾರ್ಮಲಿ ಈ ರೀತಿ ಇರಲ್ವಲ್ಲ, ಅದಕ್ಕೆ ಕೇಳಿದೆ. ಇವತ್ತೇನು ಕೆಲಸ ಇಲ್ವಾ ಅಂತ. ಕೆಲಸ ಇದೆ, ಆದರೆ ಅವಿ ಸರ್ ಕಾಲ್ ಮಾಡೋವರೆಗೂ ನಾನು ಇಲ್ಲೇ ಇರ್ಬೋದು. ನಾನೇನೋ ನೋಡಿಲ್ಲ. ತಲೆಟೆ ಬಾಯ್ಲೆ. ಪರವಾಗಿಲ್ಲ ಅಣ್ಣ, ನಾನು ಈ ಕಡೆ ತಿರ್ಕೊಂಡೇ ಮಾತಾಡ್ತೀನಿ. ವಾಸ್ತು ಪ್ರಕಾರ ಈ ಕಡೆ ತಿರ್ಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೇದಂತೆ. ಯಾರಿಗೆ? ಇನ್ಯಾರಿಗೆ? ನಿಮ್ಮಿಬ್ರಿಗೆ. ಅಣ್ಣ ಅಣ್ಣ ಬಿಡೋಣ ಅಣ್ಣ, ನೋವಾಗ್ತಿದೆ. ಬಂದ್ ವಿಷಯ ಏನು ಹೇಳು. ಏನಿಲ್ಲ, ಬೆಳಗ್ಗೆಯಿಂದ ಮಾವ ಮನೇಲೆಲ್ಲೂ ಕಾಣಿಸ್ತಿಲ್ವಲ್ಲ, ಅದಕ್ಕೆ ಮನೆಯೆಲ್ಲ ಒಂದು ರೌಂಡ್ ಹಾಕೊಂಡು ಇಲ್ಲಿ ಹುಡ್ಕೊಂಡು ಬಂದೆ. ಅವ್ರು ಬೆಳಗ್ಗೆ ಬೇಗನೆ ಎದ್ದು ಹೋದ್ರು. ಕೇಳಿದ್ದಕ್ಕೆ ಮಾರ್ನಿಂಗ್ ಶಿಫ್ಟ್ ಅಂತ ಹೇಳಿದ್ರು. ಯಾಕೆ ಸಂಧ್ಯಾ? ಓಹೋ, ಬೇಗ ಹೋದ್ರಾ? ಅಂದರೆ ನಾನು ಫಾಲೋ ಮಾಡ್ತೀನಿ ಅಂತ ನನಗೆ ಗೊತ್ತಾಗದೆ ಬೇಗ ಹೋಗಿದ್ದಾರೆ. ಸಂಧ್ಯಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಾನು ಬಂದಿದ್ದು ನಿಮ್ಮಿಬ್ರಿಗೂ ತೊಂದರೆ ಆಯ್ತು ಅನ್ಸುತ್ತೆ. ಏನಿಲ್ಲ ಸಂಧ್ಯಾ, ಒಂದು ಸ್ವಲ್ಪ ಹಶ್ವಾಗಿತ್ತು. ತಿನ್ನಕ್ಕೇನಾದ್ರೂ ಸಿಗುತ್ತಾ ಅಲ್ಲ, ತಿನ್ನಕ್ಕೇನಾದ್ರೂ ಸಿಗುತ್ತಾ ಅಂತ ಬಂದೆ ಅಷ್ಟೆ. ಕಳ್ಬೇಕು, ತಿನ್ಬೇಕಾದ್ರೆ ನಾನು ನೋಡ್ಬಿಟ್ಟೆ, ಅದಕ್ಕೆ ಸುಮ್ಮನಾಯ್ತು. ನೀ ಇದನ್ನ ಹೇಳಿ ಕೆಲ್ಗೆ ಬಂದ್ಯಾ? ಸಿರಿ, ಇವತ್ತು ನನಗೂ ವೀಕ್ ಆಫ್ ಇದೆ. ಮನೆಗೆ ದಿನಸಿ, ಹಾಲು, ತರಕಾರಿ ಎಲ್ಲ ತರಬೇಕು ಅಂದ್ಯಲ್ಲ, ಬಾ ಹೋಗ್ತಾರಣ. ಹೌದು, ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಹಾಗೆ ಅಮ್ಮಂಗೆ ಒಂದಷ್ಟು ಹಣ್ಣುಗಳು ತೊಗೊಂಬರೋಣ. ನಾನು ಅದನ್ನೇ ಹೇಳೋದ ಅಂತ ಅನ್ಕೊಂಡಿದ್ದೆ. ಹಣ್ಣುಗಳು ತಿಂದರೆ ಆರೋಗ್ಯಕ್ಕೆ ಒಳ್ಳೇದು. ಒಂದು ಕೆಲಸ ಮಾಡಿ, 1 kg ಆಪಲ್ಲು, ಕಿತ್ಲೆ ಹಣ್ಣು ಮತ್ತು ಪಪ್ಪಾಯ ತಗೊಳ್ಳಿ. ಅಣ್ಣ, ಏನು ಹೇಳ್ತಿದ್ಯಾ? ಪಪ್ಪಾಯನ? ಹಾಂ, ಪಪ್ಪಾಯ ಆರೋಗ್ಯಕ್ಕೆ ಒಳ್ಳೇದು ತಾನೆ. ಸಮರ್, ಪಪ್ಪಾಯ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಗರ್ಭಿಣಿ ಹೆಂಗಸರಿಗೆ ಪಪ್ಪಾಯ ಕೊಡಬಾರ್ದು. ಇನ್ಮೇಲೆ ಅಪ್ಪಿ ತಪ್ಪಿನೂ ಅಮ್ಮಂಗೆ ಪಪ್ಪಾಯ ತೊಗೊಂಡು ಹೋಗ್ಬಿಡ. ಹೌದಾ? ಈ ವಿಷಯ ನಂಗೆ ಗೊತ್ತೇ ಇರಲಿಲ್ಲ. ಪಪ್ಪಾಯ ತಿಂದರೆ ಹೊಟ್ಟೆಲಿರೋ ಮಗುಗೆ ಆಪತ್ತು. ಅದಕ್ಕೆ ಯಾವ ಕಾರಣಕ್ಕೂ ಪಪ್ಪಾಯ ಬೇಡ. ಎಷ್ಟು ಸರಿ ಹೇಳಿದ್ರು ಕೇಳಲ್ಲ. ಟೈಮ್ ಊಟ ಮಾಡಬೇಕು, ಜ್ಯೂಸ್ ಕುಡಿಬೇಕು, ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು, ಹೊಟ್ಟೆಲಿರೋ ಮಗು ದಷ್ಟು ಪುಷ್ಟವಾಗಿ ಬೆಳಿಬೇಕು. ಅಯ್ಯೋ, ಇವ್ರಿಗೆ ಬಜ್ಜಿ ಮಾಡಿದ್ದೆ ಕೊಡ್ಲೇ ಇಲ್ವಲ್ಲ, ಮೊದಲು ಅವ್ರಿಗೆ ಕೊಟ್ಬಿಡೋಣ. ಜ್ಯೂಸ್ಗೆ ಅಂತ ಆ್ಯಪಲ್ ಕಟ್ ಮಾಡಿಟ್ಟಿದ್ದೀನಿ, ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಜ್ಯೂಸ್ ಮಾಡಿಬಿಡ್ತೀರಾ? ಸರಿ ಅಮ್ಮ, ನಾನೊಂದು 10 ನಿಮಿಷ ಬಂದ್ಬಿಡ್ತೀನಿ. ಅಮ್ಮ ಕಸ ಗುಡಿಸ್ಬಿಟ್ಟು ಮಾಡ್ಲಾ? ಸರಿ, ಇದಾದ್ಮೇಲೆ ಮಾಡಿ. ಅಮ್ಮ, ನೀನು ಯಾಕೆ ಇಲ್ಲಿಗೆ ಬಂದೆ? ಪೂರ್ಣಿ ಅಮ್ಮ ತುಳಸಿ ಅಮ್ಮಂಗೆ ಜ್ಯೂಸ್ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ ಅಮ್ಮ. ಆಯ್ತಾಯ್ತು, ನಾನು ಮಾಡ್ತೀನಿ. ನೀನು ಹೋಗಿ ಹಾಲೆಲ್ಲ ಕ್ಲೀನ್ ಮಾಡು. ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ಎಲ್ಲ ನೀಟಾಗಿ ಆಗಬೇಕು, ಲೇಟ್ ಮಾಡಬೇಡ.
ಸರಿ ಅಮ್ಮ, ಆದರೆ ಜ್ಯೂಸು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಹೊರಡು ಇಲ್ಲಿಂದ. ತುಳಸಿ, ಈ ಜ್ಯೂಸ್ ಕುಡಿದ್ರೆ ನೀನು ತಾಯಿ ಆಗಬೇಕು ಅನ್ನೋ ಕನಸು ಕರ್ಗ್ ಹೋಗುತ್ತೆ. ನಾನು ಗಂಡಿನ ಕಡೆಯವ್ರಿಗೆ ಕೊಟ್ಟು ಮಾತು ಉಳಿಯತ್ತೆ. ನನ್ನ ಮಗಳ ಮದುವೆ ಅದ್ದೂರಿಯಾಗಿ ನಡೆಯತ್ತೆ. ಆಶಾ, ಅಮ್ಮ. ತಗೋ, ಇದನ್ನು ತಗೊಂಡು ಹೋಗಿ ತುಳಸಿ ಅವ್ರಿಗೆ ಕೊಡು. ಸರಿ ಅಮ್ಮ. ತುಳಸಿಯವರೇ, ಏನಾಯ್ತು? ಅಭಿ, ಈ ಜ್ಯೂಸ್ ನಿನ್ಗೆ ಯಾರು ಕೊಟ್ಟಿದ್ದು? ನೀನೇ ಮಾಡಿದ್ಯಾ? ಇಲ್ಲ, ನಾನು ಮಾಡಿದ್ದಲ್ಲ. ಕೆಲ್ಸದವ್ರು ತೊಗೊಂಡು ಬರ್ತಿದ್ರು, ನಾನೇ ಕೊಡ್ತೀನಿ ಅಂತ ತೊಗೊಂಡು ಬಂದೆ. ಏಕೆ, ಏನಾಯಿತು? ಏನಾಯ್ತು ತುಳಸಿಯವರೇ? ಇದು ಪಪ್ಪಾಯ ಹಣ್ಣಿನ ಜ್ಯೂಸು. ಆದ್ರೇನಂತೆ, ಪಪ್ಪಾಯ ಹಣ್ಣು ಕೂಡ ಒಳ್ಳೇದೇ ಅಲ್ವಾ? ಒಳ್ಳೆಯದೇ ಇರ್ಬೋದು, ಆದರೆ ಬಸ್ರಿ ಹೆಂಗಸಿಗೆ ಪಪ್ಪಾಯ ಕೊಡೋಲ್ಲ. ಹೌದವಿ, ಪಪ್ಪಾಯ ಹಣ್ಣಿಂದ ಅಬೌಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಜ್ಯೂಸ್ನ ಆಶಾ ಯಾಕೆ ಮಾಡಿದ್ಲು? ನಾನು ಈಗಲೇ ಹೋಗಿ ಅವಳ ಹತ್ರ ಕೇಳ್ತೀನಿ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಕೆಲಸ ಎಲ್ಲ ಕೆಟ್ಟು ಹೋಯ್ತು. ಈ ಅಭಿ ಆ ಕೆಲಸದವಳನ್ನ ಕೇಳೋವರೆಗೂ ಬಿಡಲ್ಲ. ಇವನ್ ಕೋಪಕ್ಕೆ ಹೆದ್ರಿ ಅಕಸ್ಮಾತ್ ಆ ಕೆಲಸದವಳು ನನ್ನ ಹೆಸರು ಹೇಳ್ಬಿಟ್ರೆ ಏನ್ ಮಾಡೋದೀಗ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.